ಇವತ್ತ ಇಡೀ ರಾಜ್ಯದಲ್ಲಿ ಹೋದ ತಿಂಗಳು ಹಾಸನ್ನಲ್ಲಿ ಕಾರ್ಯಕ್ರಮ, ಇದೇ ತಿಂಗಳು ಹಾಸನ್ನಲ್ಲಿ ಕಾರ್ಯಕ್ರಮ ಮಾಡಿ ಒಂದು ದೊಡ್ಡ ಸಂಚಲನ ಮೂಡಿಸಿ ದೇವೇಗೌಡರು ಕಟ್ಟಿರುವಂತ ಪಾರ್ಟಿ ಸಂಪೂರ್ಣ 25 ವರ್ಷ ಮುಗಿಸಿ, ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಜನ ಪಾರ್ಟಿಗಳು ಕಟ್ಟಿದಾರ, ಆದ್ರೆ ಕೊನೆತನ ಯಾರೂ ಒಯ್ದಿಲ್ಲ. ದೇವೇಗೌಡರು ಒಬ್ಬರೇ ಒಬ್ರು ಅದು 25 ಪೂರೈಸಿ ಪಾರ್ಟಿ ಮನೆ ಕುಂತಿಲ್ಲ. ಇಷ್ಟೊಂದು ದೊಡ್ಡ ಸಮೂಹ ಮುಖಾಂತರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುನ್ನಡೀತಾ ಇದೆ ಬಂಧುಗಳೇ. ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇವತ್ತ ಬೀದರ್ ಹಿಡ್ಕೊಂಡು ಚಾಮರಾಜನಗರವರೆಗೆ, ಜನತಾ ಪರಿವಾರ ಹಿಡ್ಕೊಂಡು ಜನತಾದಳ ಸೆಕ್ಯುಲರ್ ವರೆಗೆ ಇವತ್ತು ಬಹಳಷ್ಟು ಕಾರ್ಯಕ್ರಮ, ನೀರಾವರಿ ಇರ್ಬೋದು, ಬಡವರಿಗೆ ಇರ್ಬೋದು, ಪಂಚಾಯತ್ ರಾಜ್ ಇರ್ಬೋದು. ಇವತ್ತು ಹಳ್ಳಿಯಲ್ಲಿ ರೈತರ ಪರವಾಗಿ ಯಾರ ಮಾತಾಡಿದ್ರೆ ಅದು JDS ಸರ್ಕಾರ ಒಳ್ಳೇದು ಮಾಡಿದೆ ಅಂತ ಹಳ್ಳಿಯಲ್ಲಿ ಹೇಳ್ತಾರ ಬಂಧುಗಳೇ. ಹಾಗಾಗಿ ಇವತ್ತು ನಮ್ಮ ಪಾರ್ಟಿ ರೈತರ ಪಾರ್ಟಿ, ಬಡವರ ಪಾರ್ಟಿ, ಮಹಿಳೆಯರ ಪಾರ್ಟಿ. ಯಾಕಂದ್ರೆ ಮಹಿಳೆಯೇ ನಮ್ಮ ಚಿಂದಿದೆ. ಹಾಗಾಗಿ ಇವತ್ತ 25 ವರ್ಷ ಸಂಪೂರ್ಣ ನಮ್ಮೆಲ್ಲ ಕಾರ್ಯಕರ್ತರ ಮುಖಂಡರಿಗೆ ನಾ ಯಾವಾಗೂ ಹೇಳ್ತಾ ಇರ್ತೀನಿ, ನಮ್ಮ ಪಾರ್ಟಿಗೆ ನಮಗೆ ಆದರ್ಶ ಯಾರ ಇದ್ರೆ ಅದು ದೇವೇಗೌಡರು. ಯಾಕಂದ್ರೆ ಇವತ್ತು ಅವ್ರ ವಯಸ್ಸು 93. ಎಷ್ಟು? 93. ಇಂಥ ವಯಸ್ಸಲ್ಲಿ ನನಗನ್ಸಿನ ಮಟ್ಟಿಗೆ ಇಡೀ ವಿಶ್ವದಲ್ಲಿ 93 ಏಜ್ ಅಲ್ಲಿ ಒಬ್ಬರು ಪಾರ್ಲಿಮೆಂಟ್, ಅದು ಆಕ್ಟಿವ್ ಪಾರ್ಲಿಮೆಂಟ್ ಆಗಿ ರಾಜ್ಯಸಭಾದಲ್ಲಿ ಹೋಗಿ ರಾಜ್ಯರ ಪರವಾಗಿ ಟೇಬಲ್ ತಟ್ಟಂತ ವ್ಯಕ್ತಿ ಯಾರ ಇಡೀ ವಿಶ್ವದಲ್ಲಿದ್ರೆ ಅದು ದೇವೇಗೌಡರು ಬಂಧುಗಳೇ. ದೇವೇಗೌಡರು ನಾವು ನೋಡಿದ್ದೀವಿ. ಮಾಜಿ ಪ್ರಧಾನಿಗಳಂದ್ರೆ ಟಿವಿಯಲ್ಲಿ ಯಾವಾಗ ಬರ್ತಿತ್ತು, ಯಾವಾಗಾರ ದವಾಖಾನೆಗೆ ಹೋಗ್ಲತ್ತಾರ ಟಿವಿದಾಗ ಬರ್ತೈತಿ, ಇವ್ರಿಗೆ ಆಸ್ಪತ್ರೆಗೆ ಒಯ್ಲತ್ತೀವಿ ಅಂತೇಳಿ. ಆದ್ರೆ ದೇಶದಲ್ಲಿ ನಮ್ಮ ಮಾಜಿ ಪ್ರಧಾನಿಗಳು ದೇವೇಗೌಡರು ಇವತ್ತಿಗೂ ಆಕ್ಟಿವ್ ಆಗಿ, ನಿಮಗೆ ಹೇಳ್ತೀನಿ, ದಿಲ್ಲಿಯಲ್ಲಿ ನಾವು ಹೋಗಿದ್ರೆ ಅಕಸ್ಮಾತ್ 11 ಗಂಟೆಗೆ ಹೋದ್ರೆ ಅವ್ರು ಸಿಗಲ್ಲ ನಮಗೆ. ಯಾಕಂದ್ರೆ 10ವರೆಗೆ ಅವರು ಪಾರ್ಲಿಮೆಂಟ್ಗೆ ಹೋಗ್ತಾರ, ಅಷ್ಟು ಪ್ರಾಂಪ್ಟ್. ಅಂದ್ರೆ ನಾ ಯಾಕೆ ಹೇಳ್ತಾ ಇದ್ದೀನಿ, ಇಂಥ ಒಂದು ಆದರ್ಶ ವ್ಯಕ್ತಿ ಅಂಡರ್ನಲ್ಲಿ ಇವತ್ತ ನಮ್ಮ ಪಾರ್ಟಿ ಮುನ್ನಗ್ತಾ ಇದೆ. ಅಷ್ಟೇ ಅಲ್ಲ, ಇವತ್ತ ಕೇಂದ್ರ ಸಚಿವರು ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ. 2006ರಲ್ಲಿ ಅವ್ರು ಮುಖ್ಯಮಂತ್ರಿ ಆದಾಗ ಯಾರ ರೈತರು ಬಂದು ನಮ್ಮ ಸಾಲ ಮನ್ನಾ ಮಾಡ್ರಿ ಅಂತ ಕೇಳಿಲ್ಲ. ಅವತ್ತೇ ನಾನು ಅವ್ರ ಜೊತೆ ಕೃಷಿ ಸಚಿವನಾಗಿ ಕೆಲಸ ಮಾಡಿದ್ದೀನಿ, ನಿಖಿಲ್ ಅವರೇ. ಆದ್ರೆ ರೈತರ ಸಂಕಷ್ಟಗಳು ಅರ್ಥ ಮಾಡ್ಕೊಂಡು ಅವತ್ತಿನ ಬಜೆಟ್ ಬರೀ 36,000 ಕೋಟಿ ಇತ್ತು ಕರ್ನಾಟಕ ರಾಜ್ಯದ್ದು. 25,000 ಪರ್ ಹೆಡ್ ಅವತ್ತು 2006ರಲ್ಲಿ ಮನ್ನಾ ಮಾಡಿದೆವು. ಅಷ್ಟೇ ಅಲ್ಲ, 2018ರಲ್ಲಿ ಮತ್ತೆ ಮುಖ್ಯಮಂತ್ರಿ ಆದ್ರು. ನಾನೇ ಅವ್ರ ಜೊತೆ ಕೋಆಪರೇಟಿವ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ನಿಮ್ ಬಿಜಾಪುರ ರೈತರಿಗೆ ನಾ ಕೇಳಕ್ ಬಯಸ್ತೀನಿ,
ಸೆಕ್ಟರ್ ನಲ್ಲಿ ಒಂದೊಂದು ಖಾತಾಗ 1 ಲಕ್ಷ, ನ್ಯಾಷನಲೈಸ್ ಬ್ಯಾಂಕಿಗೆ 2 ಲಕ್ಷ ಸಾಲ ಮನ್ನಾ ಆಗಿದೆ ಇಲ್ಲ? ಕೈ ಎತ್ತರಿ ಬಂಧುಗಳೇ, ಕೈ ಎತ್ತರಿ. ಯಾಕೆ ಹೇಳ್ತಾ ಇದ್ದೀನಂತಂದ್ರೆ 25,000 ಕೋಟಿ ಇಡೀ ದೇಶದಲ್ಲಿ ಯಾವ ರಾಜ್ಯನೂ ರೈತರ ಸಾಲ ಮನ್ನಾ ಮಾಡಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ರೈತರ ಸಾಲ ಮನ್ನಾ ಮಾಡಿದ್ರು. ಇವತ್ತ ಕಾಂಗ್ರೆಸ್ ಸರ್ಕಾರ ಯಾವ ಗ್ಯಾರಂಟಿ ನಾನು ಒಪ್ಪಲ್ಲ. ಏನೋ ಲಾಟ್ರಿಯಲ್ಲಿ ಬಂದಿದ್ದಾರೆ ಅವರು ಬಿ, ಅವರಿಗೂ ಅಂದಾಜ ಇರಲಿಲ್ಲ 100 ಸೀಟ್ ಕ್ರಾಸ್ ಮಾಡ್ತೀವಿ ಅಂತೇಳಿ. ನಮ್ಮ ಮಾಧ್ಯಮ ಸ್ನೇಹಿತರು ಇದಾರ, ಬರ್ಕೊಳ್ಳಿ. ಗೊತ್ತಾ ಅವ್ರು ಬಂದು ಎಷ್ಟು ವರ್ಷ ಆಯ್ತು? 3 ವರ್ಷ ಆಯ್ತು ಹೆಚ್ಚು ಕಮ್ಮಿ. ಇವ್ರ ಗ್ಯಾರಂಟಿ, ಇವ್ರ ಕಾರ್ಯಕ್ರಮದಾಗ ಇವ್ರಿಗೆ ಭರವಸೆ ಇತ್ತು, ಇವ್ರಿಗೆ ಶಕ್ತಿ ಇತ್ತು, ಜನರ ಮ್ಯಾಗ ವಿಶ್ವಾಸ ಇತ್ತು ಅಂದ್ರೆ ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ 3 ವರ್ಷದಿಂದ ಯಾಕೆ ಚುನಾವಣೆ ಮಾಡಿಲ್ಲ ಸ್ವಾಮಿ? ಇದಕ್ಕೆ ಉತ್ತರ ಕೊಡಿ ಕಾಂಗ್ರೆಸ್ ನಾಯಕರು, ಇದಕ್ಕೆ ಉತ್ತರ ಕೊಡಿ. ನಿಮ್ಮ ಗ್ಯಾರಂಟಿ ಮೇಲೆ ಏನ್ ಗ್ಯಾರಂಟಿ ರೀ? 2 ರೂಪಾಯಿ ಹೆಣ್ಮಕ್ಳಿಗೆ ತಿಂಗಳಿಗೆ ಕೊಡ್ತೇವೆ ಅಂತ ಹೇಳಿದ್ರಿ, ಕೊಡ್ತಾ ಇದ್ರು. ಅದು 4 ತಿಂಗಳು 2,000 ರೂಪಾಯಿ, 2,000 ರೂಪಾಯಿ, ಸಾರಿ 2,000 ರೂಪಾಯಿ. 5 ವರ್ಷಕ್ಕೆ ಎಷ್ಟಾಗ್ತದ ಶರಣು? 2,000 ರೂಪಾಯಿ 5 ವರ್ಷ 1,20,000. 5 ವರ್ಷ 60 ತಿಂಗಳು. ನಾವು ನಿಮ್ಮ ಮನೆಗೆ ಒಂದೊಂದು ಖಾತಾಗ 1,1 ಲಕ್ಷ ರೂಪಾಯಿ ಮನ್ನಾ ಮಾಡಿದೀವಿ. ಒಂದೊಂದು ಖಾತಾಕ್ 2-2 ಲಕ್ಷ ರೂಪಾಯಿ ಮನ್ನಾ ಮಾಡಿದೀವಿ. ಇವ್ರಕ್ಕಿಂತ ಹೆಚ್ಚು ಕೊಟ್ಟಿದ್ದೇವಾ ಕೊಟ್ಟಿಲ್ಲ ಹೇಳಿ? ಇವ್ರೇನ್ ಮಾಡಿದಾರ? ನಿಖಿಲ್ ಅವರೇ, ಈ ಕಡೆ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತಾ ಇದೀವಿ. ಈ ಕಡೆ ಪಾಪ ಅವರೆಲ್ಲ ಯಜಮಾನ್ರವರೆಲ್ಲ ಸಾಯಂಕಾಲ ಹೋಗ್ಬೇಕಲ್ಲ ಅಂಗಡಿಗೆ. ಯಾವ ಅಂಗಡಿ? ಬಾಟಲ್ ಸಿಗ್ತಾವಲ್ಲ, ಅದು ಏಟ್ ಹೆಚ್ಚಿಗೆ ಮಾಡ್ಯಾರ ಹೇಳ್ರಿ? ಏನ್ ಕೃಷ್ಣಣ್ಣ? ಅಲ್ಲಿ ಹೆಚ್ಚಿಗೆ ಮಾಡೋದು, ಇಲ್ಲಿ ಇವ್ರಿಗೆ ಕೈದಾಗ ಕೊಡೋದು. ವಿದ್ಯುತ್ 200 ಯೂನಿಟ್ ಫ್ರೀ. ಯಾವ ಫ್ರೀ ರೀ? ಒಂದ್ ಅಂಗಡಿ ಹಿಡ್ಕೊಂಡು ಫ್ಯಾಕ್ಟ್ರಿ ತನ ರೇಜ್ ಮಾಡಿ ಇಲ್ಲಿ 200 ಫ್ರೀ ಕೊಡ್ತೀರಾ ನೀವು? ಇದು ನಿಮ್ಮ ಸ್ಕೀಮಾ ಹೇಳಿ? 10 ಕೆಜಿ ಅನ್ನಭಾಗ್ಯ. ಯಾವ 10 ಕೆಜಿ? 5 ಕೆಜಿ ಮೋದಿ ಅವ್ರದಿದೆ, ಕೇಂದ್ರ ಸರ್ಕಾರದ್ದು. 5 ಕೆಜಿ ಅಷ್ಟೇ ರಾಜ್ಯ ಸರ್ಕಾರ. ಏನು ಎಂಪಿಗಳೇ, ನಿಮ್ಮ ಮೋದಿ ಅವ್ರದಿದೆ ಅದು. ಇವ್ರೇನ್ ಹೇಳ್ತಾರ? 10 ಕೆಜಿ ನಾವು ಕೊಡ್ಲತ್ತೀವಿ ಅಂತಾರೆ. ಎಲ್ಲಿದೆ ನಿಮ್ದು? ಕುಡ್ರಿ, ತಾಕತ್ತಿದ್ರೆ ನೀವು 10 ಕೆಜಿ ಕೊಡಿ, ಮೋದಿ ಅವ್ರದ್ದು ಬಿಟ್ಟಿ. ಅಂದ್ರೆ ಇವೆಲ್ಲ ಇವೇನು 5 ಗ್ಯಾರಂಟಿ. ಆಮೇಲೆ ನೋಡಿ, ಮೊನ್ನೆ ಧಾರವಾಡಲ್ಲಿ ಅಷ್ಟೊಂದು ಯುವ ಸಮೂಹ ರೋಡ್ ಅಲ್ಲಿ ಬಂದು ನಮಗ್ ನೌಕರಿ ಬೇಕು ಅಂತೇಳಿ ಅವ್ರು ಕಣ್ಣೀರ್ ನೋಡಿದ್ರೆ, ಈ ರಾಜಕಾರಣಿ ಜನ ಯಾರು ಆಡಳಿತ ಮಾಡ್ತಾ ಇದಾರ ಅವ್ರಿಗೆ ನಿದ್ದೆ ಹೆಂಗ್ ಬರುತ್ತೆ ಅಂತ ಹೇಳಿ ನಾ ಕೇಳಕ್ ಬಯಸ್ತೀನಿ. ಇವತ್ತು 3 ವರ್ಷ ಆಯ್ತು, ಒಂದು ಹುದ್ದೆ ಭರ್ತಿ ಮಾಡಿಲ್ಲ. ಬರೇ ಗ್ಯಾರಂಟಿ ಗ್ಯಾರಂಟಿ ಎಲ್ಲ ಜನ ಇದಾರ. ಅಷ್ಟೇ ಅಲ್ಲ, ಯುವ ಸಮೂಹಕ್ಕೆ ನಾವು ತಿಂಗಳಿಗೆ ಭತ್ಯೆ ಕೊಡ್ತೀನಿ ಅಂದ್ರೆ ಅದು ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ. ಅಂದ್ರೆ ನಮ್ಮ ರಾಜ್ಯ ಇಷ್ಟೊಂದು ಸಂಪನ್ನ ಭರಿತ ರಾಜ್ಯ, ದುಡ್ಡು ಎಲ್ಲಿ ಹೋಯ್ತಾ ಇದೆ? ಕರ್ನಾಟಕದಾಗ ಇರ್ತಾ ಇದೆಯಾ? ದಿಲ್ಲಿ ಹೋಗ್ತಾ ಇದೆಯಾ? ಅದಕ್ಕೆ ಇಡೀ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ದೊಡ್ಡ ಮಟ್ಟದಲ್ಲಿ ಇವತ್ತಿರಬೇಕು ಬಂಧುಗಳೇ, ಇರಬೇಕು. ಹಾಗಾಗಿ ಇವತ್ತ ನಿಜಕ್ಕೂ ಬಹಳ ಖುಷಿ ಆಗುತ್ತೆ.
ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಮ್ಮ ಹಾಸನ್ನಿಂದ, ಮಂಡ್ಯನಿಂದ, ಮೈಸೂರಿನಿಂದ ಎಲ್ಲ ಜನ ಬಂದಿದ್ದಾರೆ, ಲೀಡರ್ಗಳೆಲ್ಲ. ಅವರು ಬಿಜಾಪುರ್ನಲ್ಲಿ ಇಷ್ಟೊಂದು ಲಕ್ಷಾಂತರ ಜನ ಸೇರಿದಾರಂದ್ರೆ ಅವರಿಗೆ ಖುಷಿ ಆಗುತ್ತೆ. ಮತ್ತೆ ತಮಗೆ ಹೇಳಕ್ ಬಯಸ್ತೀನಿ, ಇವತ್ತು ಬೀದರ್ ಹಿಡ್ಕೊಂಡು ಚಾಮರಾಜನಗರ ತಗರ ಯಾವುದೇ ರಾಜ್ಯದಲ್ಲಿ, ಯಾವುದೇ ಜಿಲ್ಲೆಯಲ್ಲಿ ಜನತಾದಳದ ಬೇಸ್ ಇದೆ. ಅದಕ್ಕೆ ನಾವು ಸರಿಯಾಗಿ ನೀರು ಎಲ್ಲ ಹಾಕಿ ಅದಕ್ಕೆ ತಗೊಂಡು ಹೋಗ್ಬೇಕಾಗಿದೆ. ಅದಕ್ಕೆ ಬಂಧುಗಳೇ, ಇವತ್ತ ಕುಮಾರಣ್ಣವರು ದೊಡ್ಡವರು ಏನ್ ಬಂದಿದ್ದಾರೆ, ಈಗ ನಿಖಿಲ್ ಕುಮಾರಸ್ವಾಮಿ ಅವರೆಲ್ಲ ಮಾತಾಡೋರು ಇದಾರ, ಇನ್ನೂ ಬಹಳಷ್ಟು ಲೀಡರ್ಗಳೆಲ್ಲ ಮಾತಾಡೋರು ಇದಾರ. ಅವ್ರು ಬಂದಾಗ ಜಾಸ್ತಿ ಸಮಯ ಸಿಗಲ್ಲ ಅಂತೇಳಿ ನಾನು ಇವಾಗ ಮಾತಾಡ್ತಾ ಇದ್ದೀನಿ. ಇದು ನಾವು ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಇವತ್ತು ನೋಡಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಗಳಾಗಿದ್ದಾರ. ಅವ್ರಿಗೆ ಕೊಟ್ಟಂತ ಜವಾಬ್ದಾರಿ ಸ್ಟೀಲ್ ಮಂತ್ರಾಲಯ ಇರ್ಬೋದು, ಹೆವಿ ಇಂಡಸ್ಟ್ರಿ ಇರ್ಬೋದು. ಇವತ್ತು ಕರ್ನಾಟಕ ರಾಜ್ಯದಾಗ 9 ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡ್ರಿ ಅಂತೇಳಿ ಕೇಂದ್ರ ಸರ್ಕಾರ ಕೊಟ್ಟಂತ ಏಕಾಏಕ ಮಂತ್ರಿ ಅದು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅಂತ ಹೇಳಕ್ ಬಯಸ್ತೀನಿ. ಆಂಧ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಸ್ಟೀಲ್ ಫ್ಯಾಕ್ಟರಿ, ವೈಜಾಗ್ ಸ್ಟೀಲ್ ಫ್ಯಾಕ್ಟರಿ ಚಾಲೂ ಮಾಡಿದಾರ. ಈಗ ಮುಂದಿನ ದಿನಗಳಲ್ಲಿ ಭದ್ರಾವತಿ ಫ್ಯಾಕ್ಟರಿನೂ ಚಾಲೂ ಮಾಡ್ತಿದೆ ಅಂತ ಹೇಳಿದಾರ. ಅಷ್ಟೇ ಅಲ್ಲ, HMT ಅವೆಲ್ಲ ರಿವೈವಲ್ ಮಾಡಿ ಜನರಿಗೆ ಅನುಕೂಲ ಆಗಂತ ಒಂದು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದಾರ. ಹಾಗಾಗಿ ಇವತ್ತ ತಾವೆಲ್ಲರೂ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ತಾವು ಬಂದಿರಿ, ತಮ್ಗೆಲ್ಲರಿಗೆ ಧನ್ಯವಾದ ಹೇಳಿ ಮತ್ತೆ ನಿಮ್ಗೆ ಹೇಳ್ತೀನಿ, ಸ್ವಲ್ಪ ದಿವಸ ಇನ್ನು 2 ವರ್ಷ ಬಾಕಿ ಇದೆ ಇವ್ರದ್ದು. ಕಾಂಗ್ರೆಸ್ದು ಮುಗಿತಾ ಇದೆ, ಇದು ಮುಳುಗುವ ಡೋಣಿ. ಇಡೀ ದೇಶದಲ್ಲಿ ಡಬಲ್ ಇಂಜಿನ್ ಸರ್ಕಾರದ ಭರಾಟೆ ನಡೀತಾ ಇದೆ. ಕರ್ನಾಟಕದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಬೇಕಾಗಿದೆ. ಅದರಲ್ಲಿ ವಿಶೇಷವಾಗಿ ಬಿಜೆಪಿ ಮತ್ತು JDS ಎರಡು ಸೇರಿ ಹೊಂದಾಣಿಕೆಯಿಂದ ಯಾವುದೇ ಒಂದಿದು ಬರಲಿ, ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಇವತ್ತೇನು ಕಾಂಗ್ರೆಸ್ ಸರ್ಕಾರದಿಂದ ಬೇಸತ್ತೋಗಿದೆ ಜನ. ಇಷ್ಟು ನೋಡಿ, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಜನ ಸೇರ್ಬೇಕಾಯ್ತು ಅಂದ್ರ ಇದೇ ಸಾಕ್ಷಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ರೀತಿಯ ಸಂದೇಶ ಕರ್ನಾಟಕ ರಾಜ್ಯದಿಂದ ಕೊಡೋಣ ಅಂತ ಹೇಳಿ 2 ಮಾತು ಮುಗಿಸ್ತೀನಿ ಬಂಧುಗಳೇ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜನತಾ.